ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 8 ವಾಕ್ಯ 2 ತಿಳಿಸುವುದೇನೆಂದರೆ, ಅವರಿಗೆ ತಿನ್ನಲು ಏನೂ ಇಲ್ಲ. ಚಿಂತನೆ: ಈ ವಾಕ್ಯ ವೃಂದದಲ್ಲಿ ಯೇಸು ಗುಂಪನ್ನು ಕಿರಿಕಿರಿಯಿಂದಲ್ಲ, ಆದರೆ ಕರುಣೆಯಿಂದ ನೋಡುತ್ತಾರೆ. ಅವರು ಕೇಳುವ ಮೊದಲೇ ಅವರ ಹಸಿವನ್ನು ಅವನು ಗಮನಿಸುತ್ತಾನೆ. ಅವರಿಗೆ ತಿನ್ನಲು ಏನೂ ಇಲ್ಲ ಎಂಬುದು ಕ್ರಿಸ್ತನ ಕೋಮಲ ಹೃದಯವನ್ನು ಬಹಿರಂಗಪಡಿಸುತ್ತದೆ. ಯೇಸು ಆಧ್ಯಾತ್ಮಿಕ ಹಸಿವಿನ ಬಗ್ಗೆ ಮಾತ್ರವಲ್ಲದೆ ದೈಹಿಕ ಹಸಿವಿನ ಬಗ್ಗೆಯೂ ಕಾಳಜಿ ವಹಿಸುತ್ತಾನೆ. ಅವನು ಇಡೀ ವ್ಯಕ್ತಿಯ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಇಂದು ನಮ್ಮ ಸುತ್ತಲಿನ ಅನೇಕರು ಹಸಿದಿದ್ದಾರೆ. ಆಹಾರ, ಪ್ರೀತಿ, ತಿಳುವಳಿಕೆ, ಭರವಸೆ ಮತ್ತು ನಂಬಿಕೆಗಾಗಿ. ಕ್ರಿಸ್ತನ ಶಿಷ್ಯರಾಗಿ ನಾವು ಆತನಂತೆ ಗಮನಿಸಲು, ಆತನಂತೆ ಭಾವಿಸಲು ಮತ್ತು ಆತನಂತೆ ವರ್ತಿಸಲು ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಜೀವನದಲ್ಲಿ ಪ್ರತಿಯೊಂದು ಹಸಿವನ್ನು ನೀವು ನೋಡುತ್ತೀರಿ. ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ. ಇತರರ ಅಗತ್ಯಗಳನ್ನು ಗಮನಿಸಲು ನನ್ನ ಕಣ್ಣುಗಳನ್ನು ತೆರೆಯಿರಿ. ನನಗೆ ಕರುಣಾಳು ಹೃದಯ ಮತ್ತು ಉದಾರ ಕೈಗಳನ್ನು ನೀಡಿರಿ. ನಾನು ನಿಮಗೆ ನೀಡುವ ಸ್ವಲ್ಪವನ್ನು ಆಶೀರ್ವದಿಸಿರಿ ಮತ್ತು ಅದನ್ನು ಅನೇಕರು ಪೋಷಿಸಲು ಬಳಸಿರಿ. ಆಮೆನ್.